ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಹೋಮ್ ಕ್ರಿಯೇಷನ್. ಪ್ಲೀಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಾನಿವತ್ತಿಲ್ಲಿ ಹಾಫ್ ಆ್ಯಂಡ್ ಹಾಫ್ ಬೇಬಿ ಕುತ್ತನ್ನ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೆ ಈ ರೀತಿ ಒಂದು ಚಾಪಿಂಗ್ ಬೋರ್ಡನ್ನ ತೊಗೊಂಡಿದ್ದೀನಿ. ನೀವು ಚಾಪಿಂಗ್ ಬೋರ್ಡ್ ಇಲ್ಲ ಅಂದರೆ ಎಕ್ಸಾಮ್ ಪ್ಯಾಡ್ ಕೂಡ ತೊಗೋಬೋದು. ಅದಕ್ಕೆ ನಾನು ಈ ರೀತಿ ಬಾಬಿನ್ಗೆ ದಾರಾನ ಸುತ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗ್ ಕ್ರೋಶ ಕುಚ್ಚಾಕೋಕ್ಕೆ, ಅದರಲ್ಲಿ ಮಿಕ್ಕಿರೋದನ್ನ ಈ ರೀತಿ 6, 12 ಆ ರೀತಿ ದಾರಾನ ಸುತ್ಕೋತಾ ಇದ್ದೀನಿ. ಒಟ್ಟು ನಾನಿಲ್ಲಿ 60 ಎಳೆ ದಾರಾನ ಸುತ್ಕೋತಾ ಇದ್ದೀನಿ. ಯಾಕೆ ಅಂದರೆ ಇನ್ನು 60 ಎಳೆ ಬೇರೆ ಕಲರ್ ಬರುತ್ತೆ, ಹಾಫ್ ಆ್ಯಂಡ್ ಹಾಫ್ ಆಗಿರೋದ್ರಿಂದ 60 ಎಳೆ ಸಾಕು. ಒಟ್ಟು 60 120 ಎಳೆ ಆಗುತ್ತೆ. ಈ ರೀತಿ ಸುತ್ಕೊಂಡಾದ್ಮೇಲೆ 60 ಎಳೆನ ಈ ಥರ ಹಿಡಿದು ಸಿಸರಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಒಟ್ಟಿಗೆ ಎಲ್ಲ ದಾರಾನು ಸೇರಿಸಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಲೆಂತ್ ಕೂಡ ಸಿಗುತ್ತೆ ದಾರ, ಹಾಗೆಯೇ ಬೇಗ ಕೂಡ ಆಗುತ್ತೆ. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ತುದಿಗೆ ಒಂದು ಸ್ವಲ್ಪ ಗ್ಲೂನ ಹಾಕಿ ಈ ರೀತಿ ಸ್ಟಿಕ್ ಮಾಡ್ಕೋತೀನಿ. ಸ್ವಲ್ಪ ಶಾರ್ಪ್ ಆಗೋ ರೀತಿ ಸ್ಟಿಕ್ ಮಾಡ್ಕೋತೀನಿ. ನೋಡಿ ಈ ರೀತಿ ಸ್ಟಿಕ್ ಮಾಡ್ಕೊಂಡಾದ್ಮೇಲೆ ನಾನು ಇನ್ನೊಂದು ಕಲರ್ ದಾರನೂ ಕೂಡ ಅದೇ ರೀತಿ ಸುತ್ಕೊಂಡಿದ್ದೀನಿ. ಅದನ್ನು 60 ಎಳೆ, ಈ ಕಲರ್ 60 ಮತ್ತು ಈ ಕಲರು 60 ಎಳೆ ಆಯಿತು. ಒಟ್ಟು 120 ಎಳೆ ದಾರನ ತೊಗೊಂಡಿದ್ದೀನಿ. ನಾನು ಆಲ್ರೆಡಿ 2 ದಾರನೂ ಐರನ್ ಮಾಡಿ ಇಟ್ಕೊಂಡಿರೋದ್ರಿಂದ ತುಂಬ ನೀಟಾಗಿ ಕೂರುತ್ತೆ. ನಾನಿಲ್ಲಿ 120 ಎಳೆ ತೊಗೊಂಡಿದ್ದೀನಿ. ನೀವೇನಾದರೂ ಬೇಬಿ ಕುಚ್ಚಾಕ್ತೀನಿ ಅಂದರೆ 2 ಕಲರ್ ದಾರ ಸೇರಿಸಿ 150 ಎಳೆ ತೊಗೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇಲ್ಲಿ ಕ್ರೋಶ ಡಿಸೈನ್ ಮಧ್ಯದಲ್ಲಿ ಹಾಕ್ತಿರೋದ್ರಿಂದ ನಾನು 120 ಎಳೆ ತೊಗೊಂಡಿದ್ದೀನಿ. ನೋಡಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಈ ರೀತಿ ಜರಿ ಥ್ರೆಡ್ನ ನೀಡಲ್ಗೆ ಏರಿಸಿಟ್ಕೊಂಡಿದ್ದೀನಿ. ಆಲ್ರೆಡಿ ನೋಡಿ ನೀಡಲ್ಗೆ ಏರಿಸಿಟ್ಕೊಂಡಿದ್ದೀನಿ. ಇವಾಗ ನಾವು ಕುತ್ತನ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಸೀರೆ ಬಂದು ಯೆಲ್ಲೋ ಮತ್ತು ಬ್ಲೂ ಕಾಂಬಿನೇಷನಲ್ಲಿದೆ. ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಬಾರ್ಡರು ಮತ್ತು ಪಲ್ಲು ಬ್ಲೂರಲ್ಲಿದೆ ಮತ್ತು ಸ್ಯಾರಿ ಪೂರ್ತಿ ಯೆಲ್ಲೋನಲ್ಲಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾವು ಫೋಲ್ಡ್ ಮಾಡಿ ಒಂದು ಟೇಬಲ್ ಮೇಲೆ ಇಟ್ಟು ಕುತ್ತನ್ನ ಹಾಕ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಕ್ರೋಶ ಕುತ್ತನ್ನ ಈ ರೀತಿ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಭಾರವಾಗಿರೋ ವಸ್ತು ಅಥವಾ ಪಿಲ್ಲೋನ ಇಡಬೇಕು. ನಾನಿಲ್ಲಿ ಪಿಲ್ಲೋನ ಇಟ್ಕೊಂಡಿದ್ದೀನಿ. ಪಿಲ್ಲೋನ ಇಟ್ಕೊಂಡಾದ್ಮೇಲೆ ನೋಡಿ ಈ ರೀತಿ ದಾರನ ಸುತ್ಕೊಂಡಿದ್ವಲ್ಲ ಅದನ್ನು ಒಂದು ಈ ಯೆಲ್ಲೋ ಸೈಡ್ಗೆ ಬ್ಲೂ ಕಲರ್ನ ಹಾಕ್ತಾಯಿದ್ದೀನಿ, ಬ್ಲೂ ಸೈಡ್ಗೆ ಯೆಲ್ಲೋ ಕಲರ್ನ ಹಾಕ್ತಾಯಿದ್ದೀನಿ. ಗ್ಲೂ ಹಾಕಿ ಅಂಟಿಸ್ಕೊಂಡಿರ್ತೀವಲ್ಲ ಅಲ್ಲಿ ಈ ದಾರನ 5 ಚೈನ್ ಗ್ಯಾಪ್ ಒಳಗಡೆ ಏರಿಸಿ ಮೇಲ್ಗಡೆ ಕಾದಂಗೆ ಎಳ್ಕೋಬೇಕು. ಮೇಲ್ಗಡೆ ಕಾಳ್ದಂಗೆ ಎಳ್ಕೊಂಡಾದ್ಮೇಲೆ ಈ ಲೆಫ್ಟ್ ಹ್ಯಾಂಡಿಂದ ಈ ರೀತಿ ಇಟ್ಕೊಂಡು ಲೆಫ್ಟ್ ಸೈಡ್ಗೆ ಸ್ವಲ್ಪ ಜರುಗಿಸ್ಕೊಳ್ಳಿ. ಇಲ್ಲಿ ಇನ್ನೊಂದು ಕಲರ್ ಬರಬೇಕಲ್ಲ, ಇಷ್ಟು ಗ್ಯಾಪ್ ಬಿಟ್ಕೊಂಡು ಲೆಫ್ಟ್ ಸೈಡ್ಗೆ ಜರುಗಿಸ್ಕೊಂಡು ಇವಾಗ ಯೆಲ್ಲೋ ಕಲರ್ನ ತಗೋತಾ ಇದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಬ್ಲೂ ಇರೋ ಸೈಡ್ಗೆ ಯೆಲ್ಲೋ ಕಲರ್ ದಾರಾನ ತೊಗೊಂಡಿದ್ದೀನಿ, ಯೆಲ್ಲೋ ಇರೋ ಸೈಡ್ಗೆ ಬ್ಲೂ ಕಲರ್ ದಾರಾನ ತೊಗೊಂಡಿದ್ದೀನಿ. ಅದನ್ನೇ ಈ ಗ್ಯಾಪ್ ಇರುತ್ತಲ್ಲ, ಈ 5 ಚೈನ್ ಗ್ಯಾಪಲ್ಲಿ ಅರ್ಧ ಹಾಕ್ಕೊಂಡಿದ್ವಲ್ಲ, ಇನ್ನು ಅರ್ಧ ಗ್ಯಾಪ್ ಇತ್ತಲ್ಲ ಅಲ್ಲಿಂದ ಕೆಳಗಡೆಯಿಂದ ಮೇಲ್ಮುಖವಾಗಿ ದಾರಾನ ಎಳ್ಕೊಂಡಾದ್ಮೇಲೆ ಅವೆರಡನ್ನು ಅದೇ ರೀತಿ ಇಟ್ಕೋಬೇಕು. ನೋಡಿ ಈ ರೀತಿ ಇದು ಬ್ಲೂ ಕಲರ್ ಬಿಡಬಾರ್ದು, ಅದನ್ನು ಇಟ್ಕೊಂಡೆ ನೆಕ್ಸ್ಟ್ 2 ಬೆಳ್ಳಿಂದ ಈ ರೀತಿ ಇಲ್ಲಿ ನೋಡಿ ಈ ರೈಟ್ ಹ್ಯಾಂಡಿಂದ ಈ ಕಡೆ ಬೆಳ್ಗೆನೆ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಮೇಲ್ಗಡೆದೂ ಅದೇ ರೀತಿ ನೀಟಾಗಿ ಕೊಡಬೇಕು. ನೀಟಾಗಿ ಆ ಬೆಳ್ಳಿಗೆ ಇಟ್ಕೊಳ್ಳೋ ರೀತಿ ರೈಟ್ ಹ್ಯಾಂಡಿಂದ ಕೊಟ್ಟು ಈ ರೀತಿ ಇಟ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ. ಮಿಕ್ಸ್ ಆಗಬಾರ್ದು ಆ 2 ಕಲರೂ. ಆ ರೀತಿ ನೀಟಾಗಿ ಇಟ್ಕೊಂಡು ನೀಡಲಲ್ಲಿ ಜರಿ ಥ್ರೆಡ್ನ ಏರಿಸ್ಕೊಂಡಿರ್ತೀವಲ್ಲ ಆ ನೀಡಲ್ಗೆ ಮಿಡಲಿಂದ ನೀಡಲ್ನ ಹಾಕಿ ಇಲ್ಲಿ ಜರಿ ಥ್ರೆಡ್ ಇರುತ್ತಲ್ಲ ಆ ಥ್ರೆಡ್ನ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಮತ್ತೆ ನೀಡಲ್ನ ಈ ಸಿಲ್ಕ್ ಥ್ರೆಡ್ ಸುತ್ತ ತಂದು ಸರ್ಕಲ್ ಫಾರ್ಮ್ ಆಗುತ್ತೆ. ಆ ಸರ್ಕಲ್ ಒಳಗಡೆಯಿಂದ ನೀಡಲ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಮತ್ತು ಅದೇ ರೀತಿ ದಾರದ ಸುತ್ತ ನೀಡಲ್ನ ಹಾಕಿ ದಾರನ ತಂದು ಇಲ್ಲಿ ಸರ್ಕಲ್ ಫಾರ್ಮ್ ಆಗುತ್ತೆ ನೋಡಿ, ಅದು ಸರ್ಕಲ್ ಒಳಗಡೆಯಿಂದ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡೆ. ಅದೇ ರೀತಿ ನಾನು ಒಟ್ಟು 3 ಬಾರಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ನ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಮೇಲ್ಗಡೆಯಿಂದ ಕೆಳಮುಖವಾಗಿ ನೀಡಲ್ನ ಚುಚ್ಚಿ ಈ ಥ್ರೆಡ್ ಒಳಗಡೆಯಿಂದನೇ ಚುಚ್ಚಿ ಪರವಾಗಿಲ್ಲ, ಈ ಥರ ಚುಚ್ಚಿ ದಾರನ ಎಳ್ಕೊಂಡು ನಿಮಗೆ ಎಷ್ಟು ಲೆಂತ್ ಬೇಕು ನೋಡ್ಕೊಳ್ಳಿ. ನಿಮಗೆ ಬೇಬಿ ಕುಚ್ಚು ಎಷ್ಟು ಲೆಂತ್ ಬೇಕು ಆ ಲೆಂತ್ಗೆ ಕಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಕಲ್ಲರು ಮಿಕ್ಸ್ ಆಗೋದಿಲ್ಲ. ನೀವು
ಅಟ್ ಎ ಟೈಮ್ 2 ಕಲರ್ನ ಏರಿಸೋದ್ರಿಂದ ತುಂಬ ಮಿಕ್ಸಪ್ ಆಗುತ್ತೆ. ಈ ರೀತಿ ಮಾಡಿ ನೋಡಿ. ಮತ್ತೆ ಒಂದು ತೋರಿಸ್ತೀನಿ ಯಾವ ರೀತಿ ಹಾಕೋದು ಅಂತ. ಮತ್ತು ದಾರನ ತಗೊಂಡು ಈ 5 ಚೈನ್ ಗ್ಯಾಪ್ ಇರುತ್ತೆ ನೋಡಿ, ಈ 5 ಚೈನ್ ಗ್ಯಾಪ್ ಒಳಗಡೆ ಗಮ್ ಹಾಕಿರ್ತೀವಲ್ಲ ಆ ಸೈಡಿಂದ ಕೆಳಗಡೆಯಿಂದ ಮೇಲ್ಗಡೆ ಇಲ್ಲಿ ಯೆಲ್ಲೋ ಕಲರ್ ಇದೆ, ಅದಕ್ಕೆ ನಾನು ಬ್ಲೂ ಕಲರ್ ತೊಗೊಂಡಿದ್ದೀನಿ. ಯೆಲ್ಲೋ ಕಲರ್ ಬಂದಿರತ್ತಾ ಬ್ಲೂ ಕಲರ್ ಬಂದಿರೋ ಸೈಡು ಯೆಲ್ಲೋ ಕಲರ್ನ ತೊಗೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆಯಿಂದ ಕೆಳಕ್ಕೆ ಇದು ಮಾಡಿ ಫೋಲ್ಡ್ ಮಾಡಿ, ಎರಡನ್ನೂ ಫೋಲ್ಡ್ ಮಾಡಿ ಸ್ವಲ್ಪ ಲೆಫ್ಟ್ ಸೈಡ್ಗೆ ಜರುಗಿಸ್ಕೊಂಡು ಇಲ್ಲಿ ಗ್ಯಾಪ್ ಸಿಗುತ್ತೆ ನೋಡಿ 5 ಚೈನಲ್ಲಿ ರೈಟ್ ಸೈಡು ಗ್ಯಾಪ್ ಬರೋ ರೀತಿ ಜರುಗಿಸ್ಕೋಬೇಕು. ಗ್ಯಾಪಲ್ಲಿ ಅಲ್ಲಿಂದ ಯೆಲ್ಲೋ ಕಲರ್ ಥ್ರೆಡ್ನ ಗಮ್ ಹಾಕ್ಕೊಂಡಿರ್ತೀವಲ್ಲ ಆ ಸೈಡಿಂದ ಕೆಳಗಡೆಯಿಂದ ಮೇಲ್ಗಡೆಗೆ ತೂರಿಸ್ಕೊಂಡು ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ಕೆಳಗಡೆ ಮತ್ತು ಮೇಲ್ಗಡೆ ದಾರನ ಫೋಲ್ಡ್ ಮಾಡ್ಕೋಬೇಕು. ಎಷ್ಟು ಲೆಂತ್ ಬೇಕು ನೋಡ್ಕೊಳ್ಳಿ. ನಿಮಗೆ ಕಟ್ ಮಾಡೋಕ್ಕಿಂತ ಒಂದು ಸ್ವಲ್ಪ ಲೆಂತ್ ಬಿಡಿ ಸಾಕು, ಜಾಸ್ತಿ ಏನು ಲೆಂತ್ ಬಿಡಬೇಡಿ. ಈ ರೀತಿ ಜೋಡಿಸ್ಕೊಂಡು ಈ ಎರಡನ್ನೂ ಈಕ್ವಲಾಗಿ ಈ ರೀತಿ ದಾರ ಎಲ್ಲೂ ಎತ್ಕೊಳ್ದೇ ಇರೋ ರೀತಿ ಸರಿ ಮಾಡಿಕೊಂಡು ಇಲ್ಲಿ ಜರಿ ಥ್ರೆಡ್ನ ಏರಿಸ್ಕೊಂಡಿರ್ತೀವಲ್ಲ ಆ ನೀಡಲ್ನ ಮಿಡಲಲ್ಲಿ ಹಾಕಿ ದಾರನ ಎಳ್ಕೊಳ್ಳಿ. ದಾರನ ಎಳ್ಕೊಂಡು ಈ ಜರಿ ಥ್ರೆಡ್ ಇಲ್ಲಿ ರೈಟ್ ಸೈಡ್ ಇರುತ್ತಲ್ಲ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಮತ್ತೆ ನೀಡಲ್ನ ಈ ಸಿಲ್ಕ್ ಥ್ರೆಡ್ ಸುತ್ತ ಮಿಡಲಲ್ಲಿ ಹಾಕಿದ್ವಲ್ಲ ಸ್ಟಾರ್ಟಿಂಗ್, ಇವಾಗ ಸುತ್ತ ಹಾಕಿ ಇಲ್ಲಿ ಸರ್ಕಲ್ ಫಾರ್ಮ್ ಆಗುತ್ತೆ ನೋಡಿ. ಒಂದು ಸ್ವಲ್ಪ ಲೂಸ್ ಬಿಟ್ಟರೆ ಆ ಸರ್ಕಲ್ ಒಳಗಡೆ ನೀಡಲ್ನ ಹಾಕಿ ಎಳ್ಕೊಂಡ್ರೆ ನಾಟ್ ಆಗುತ್ತೊಂದು. ಅದೇ ರೀತಿ ಮತ್ತೆ ಅದ್ರ ಸುತ್ತ ಬಂದು ಮತ್ತೊಂದು ನಾಟ್ನ ಹಾಕೋತಾ ಇದ್ದೀನಿ. ಒಟ್ಟು ನಾನಿಲ್ಲಿ 3 ನಾಟ್ನ ಹಾಕೋತಾ ಇದ್ದೀನಿ. ತುಂಬ ಜಾಸ್ತಿನೂ ಹಾಕೋಬಿಡಿ ಫ್ರೆಂಡ್ಸ್, ಕಡಿಮೆನೂ ಹಾಕೋಬಿಡಿ. 3 ನಾಟು ರೆಗ್ಯುಲರ್ ಆಗಿರಲಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಮೇಲ್ಗಡೆಯಿಂದ ನೀಡಲ್ನ ಹಾಕಿ ಕೆಳಗಡೆಗೆ ದಾರನ ಎಳ್ಕೊಂಡೆ. ದಾರನ ಎಳ್ಕೊಂಡಾದ್ಮೇಲೆ ನಿಮ್ಗೆ ಎಷ್ಟು ಲೆಂತ್ ಬೇಕು ನೋಡ್ಕೊಳ್ಳಿ, ಎಷ್ಟು ಲೆಂತ್ ಬೇಕು ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಹಾಫ್ ಆ್ಯಂಡ್ ಹಾಫ್ ಇರೋದ್ರಿಂದ. ಫ್ರೆಂಡ್ಸ್, ನಿಮಗೇನಾದರೂ ಬೇಬಿ ಕುಚ್ಚು ಬೇಕು ಅನ್ನೋದಾದರೆ ಸೇಮ್ ಇದೇ ಮೆಥಡಲ್ಲಿ 120 ಎಳೆ ದಾರನ ತೊಗೊಂಡ್ವಿ ಅಲ್ವಾ ಡಬಲ್ ಕಲರಲ್ಲಿ, ಅದ್ರ ಬದಲು 150 ಎಳೆ ದಾರನ ತೊಗೊಂಡು ಬೇಬಿ ಕುಚ್ಚನ್ನ ಕಟ್ಕೋಬೋದು. ನೋಡಿ ನಾನು ಆಲ್ರೆಡಿ ಫುಲ್ ಸ್ಯಾರಿ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಹಾಫ್ ಆ್ಯಂಡ್ ಹಾಫ್ ಆಗಿರೋದ್ರಿಂದ ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ. ಇಲ್ಲಿ ಯೆಲ್ಲೋ ಸೈಡ್ಗೆ ಬ್ಲೂ ಸೈಡ್ಗೆ ಯೆಲ್ಲೋ ಕಲರ್ ಹಾಕಿರೋದ್ರಿಂದ ತುಂಬ ಹೈಲೈಟ್ ಆಗ್ತಿದೆ. ನಿಮ್ಗೇನಾದ್ರೂ ಈ ಕ್ರೋಶಾ ಕುಚ್ಚು ಡಿಸೈನ್ ಬೇಕು ಅಂದರೆ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಅಲ್ಲಿ ಬಂದು ಚೆಕ್ ಮಾಡಿ ನೋಡಿ. ಫ್ರೆಂಡ್ಸ್, ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.